ಆನೇಕಲ್ ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಮೊದಲನೇ ಮಹಡಿಯ ಶಸ್ತ್ರಚಿಕಿತ್ಸಾ ಘಟಕದಲ್ಲಿ ಮಂಗಳವಾರ ಸಂಭವಿಸಿದ ಅಗ್ನಿ ಅವಘಡದಿಂದಾಗಿ ರೋಗಿಗಳು ಮತ್ತು ಸಿಬ್ಬಂದಿ ಕೆಲಕಾಲ ಆತಂಕಕ್ಕೀಡಾದ ಘಟನೆ ನಡೆದಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಅವಘಡ ಸಂಭವಿಸಿದೆ ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದುಬಂದಿದೆ. ಬೆಂಕಿ ಕಾಣಿಸಿಕೊಂಡ ತಕ್ಷಣವೇ ಆಸ್ಪತ್ರೆಯಲ್ಲಿದ್ದ ರೋಗಿಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಯಿತು. ಘಟನೆಯ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿದ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ನಿಕಟಪೂರ್ವ ಅಭ್ಯರ್ಥಿ ಹುಲ್ಲಹಳ್ಳಿ ಸಿ. ಶ್ರೀನಿವಾಸ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳನ್ನು ಭೇಟಿಯಾಗಿ ಅವರ ಆರೋಗ್ಯ ವಿಚಾರಿಸಿದರು. ಬಳಿಕ ಬೆಂಕಿಯಿಂದ ಹಾನಿಗೊಳಗಾದ ಶಸ್ತ್ರಚಿಕಿತ್ಸಾ ಘಟಕವನ್ನು ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹುಲ್ಲಹಳ್ಳಿ ಶ್ರೀನಿವಾಸ್, ಆನೇಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿರುವುದು ದುರಾದೃಷ್ಟಕರ. ವಿಷಯ ತಿಳಿಯುತ್ತಿದ್ದಂತೆ ನಾನು ಇಲ್ಲಿಗೆ ಭೇಟಿ ನೀಡಿ ರೋಗಿಗಳ ಆರೋಗ್ಯ ವಿಚಾರಿಸಿದ್ದೇನೆ. ಶಸ್ತ್ರಚಿಕಿತ್ಸಾ ಘಟಕಕ್ಕೆ ಹಾನಿಯಾಗಿರುವುದು ಆತಂಕಕಾರಿ ಸಂಗತಿಯಾಗಿದೆ. ಕೂಡಲೇ ಇದರ ದುರಸ್ತಿಗೆ ಕ್ರಮ ಕೈಗೊಳ್ಳಲು ಮತ್ತು ಆಸ್ಪತ್ರೆಯಲ್ಲಿನ ಸಿಬ್ಬಂದಿ ಕೊರತೆಯನ್ನು ನಿವಾರಿಸಲು ಜಿಲ್ಲಾ ಆರೋಗ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಾತನಾಡುತ್ತೇನೆ. ರೋಗಿಗಳಿಗೆ ಚಿಕಿತ್ಸೆಯಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಎಚ್ಚರಿಕೆ ವಹಿಸುವಂತೆ ಆಸ್ಪತ್ರೆಯ ಆಡಳಿತ ಮಂಡಳಿ ಮತ್ತು ವೈದ್ಯಾಧಿಕಾರಿಗಳಿಗೆ ತಿಳಿಸಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ಆನೇಕಲ್ ಪುರಸಭಾ ಮಾಜಿ ಸದಸ್ಯ ಸುರೇಶ್ ಬಾಬು, ಜಿ. ನಾಗನಾಯಕನಹಳ್ಳಿ ರಾಧಾಕೃಷ್ಣ, ಜಗದೀಶ್, ಪ್ರಕಾಶ್, ಕೆಎಸ್ಆರ್ಟಿಸಿ ಆನಂದ್, ಗೋಪಾಲ್, ಅನಸೂಯಮ್ಮ, ಅಶೋಕ್ ನಾಯ್ಡು, ಕರ್ಪೂರ ರಾಮಚಂದ್ರ, ಹೊನ್ನಾಕಳಸಾಪುರ ನಾರಾಯಣಸ್ವಾಮಿ, ಕಿಟ್ಟಿಬಾಬು, ಕುಮಾರನಹಳ್ಳಿ ಮಂಜುನಾಥ್, ಶ್ರೀಕುಮಾರ್ ಬಾಬು, ಶ್ರೀನಾಗ, ಚಂದಾಪುರ ಕೃಷ್ಣಾರೆಡ್ಡಿ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಒಟ್ಟಿಗೆ ಡ್ಯಾಮೇಜ್ ಆಗಿದೆ, ಅದೆಲ್ಲ ಕ್ಲೀನ್ ಮಾಡಕ್ ಬಂದಿದ್ದಾರೆ. 9 ಕ್ಲೀನ್ ಮಾಡಿ ಆಮೇಲೆ ಕೇಸ್ ಮಾಡಕ್ ಬಂದಿದ್ದಾರೆ. ಅವ್ರು ಹೊರ ಟೈಮ್ಗೆ ಆಗಿದೆ ಸೆಕ್ಷನ್ ಮಾಡೋದು. ಇದು ಏನೋ ಇದ್ರು ಏನೋ ಇದೆಲ್ಲ ಶಾರ್ಟ್ ಆಗಿದೆ. ಇವೆಲ್ಲ ಹೋಗ್ಬಿಡ್ಬೇಕಾಯ್ತು. ಏನು ಸಮಸ್ಯೆ ಅಂತ ಅಲ್ಲಿಂದ ಹೇಳ್ತಲ್ಲ ಪಟ್ಟಿ ಅದರದ್ದು ಪ್ಲಾಸ್ಟಿಕ್ PVC ಮಾಡಿ ಅಲ್ಲಿಂದ ಹೇಳ್ತಲ್ಲ ಪಟ್ಟಿ ಅದರದ್ದು ಪ್ಲಾಸ್ಟಿಕ್ PVC ಮಾಡಿ ಲೈಟಾಗಿ ಬೆಂಕಿ ಆಗಿದೆ. ಬಟ್ ಪ್ಲಗ್ಗಿಂದ ಬಂದಿದೆ. ಎಲ್ಲ ತಗೊಂಡು ಎಲ್ಲ ಅವ್ರು ಹೇಳ್ತಾರೆ 11 ಗಂಟೆವರೆಗೂ ಅವ್ರಿಗೆ ಮಾಹಿತಿ ಇಲ್ಲ ಅಂತ. ನಾವು ಎಲ್ರಿಗೂ ಇದು ಮಾಡಿದ್ದೀವಿ. ಎಲ್ಲ ಮೇಲಧಿಕಾರಿಗಳಿಗೂ ಹೇಳಲೇಬೇಕಲ್ವ ನಾವು. ವಿಧಾನಸಭಾ ಕ್ಷೇತ್ರದ ಆನೇಕಲ್ ನಗರದಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಟೌನ್ ಆಸ್ಪತ್ರೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ದಟ್ಟವಾದ ಹೊಗೆ ಆಗಿ ಅಲ್ಲಿನ ಬಂದಂಥ ಪೇಷಂಟ್ಗಳು ಪರದಾಡುವಂಥ ಕೆಲಸ ಮತ್ತು ಗಾಬರಿ ಪಡುವಂಥ ಕೆಲಸ ಆಗಿತ್ತು. ಹಾಗಾಗಿ ಇವತ್ತಿನ ದಿನ ನಾವು ಮತ್ತು ನಮ್ಮೆಲ್ಲ ಕಾರ್ಯಕರ್ತರು ಬಂದು ಅದನ್ನು ನೋಡಿ ವೀಕ್ಷಣೆ ಮಾಡೋದಕ್ಕೆ ಬಂದಿದ್ವಿ. ಅಲ್ಲೇನೂ ಯಾರಿಗೂ ತೊಂದರೆ ಆಗಿಲ್ಲ. ಮತ್ತು ಅಲ್ಲಿ ಬಂದಂಥ ಪೇಷಂಟ್ಗಳು ಸಣ್ಣ ಒಂದೇ ಒಂದು ರೂಮು ವೀಕ್ಷಣೆ ಮಾಡೋದಲ್ಲಿ ಒಂದೇ ಒಂದು ರೂಮು ಶಾರ್ಟ್ ಸರ್ಕ್ಯೂಟ್ ಆಗಿ ಅದನ್ನು ಹೊಗೆ ವಿಪರೀತವಾದ ಹೊಗೆ ಬಂದಿರೋದ್ರಿಂದ ಗೊಂದಲ ಆಗೈತೆ. ಹಾಗಾಗಿ ಯಾರು ಈ ಭಾಗದ ಆಸ್ಪತ್ರೆಗೆ ಬಂದಂಥ ರೋಗಿಗಳಿಗೆ ಆಗಲಿ ಇಲ್ಲ ಚಿಕಿತ್ಸೆ ಪಡೆಯೋದಕ್ಕಾಗಲಿ ಯಾರಿಗೂ ಸಮಸ್ಯೆ ಆಗಿಲ್ಲ. ಇಲ್ಲಿ ಈ ಆಸ್ಪತ್ರೆಯ ಇನ್ಚಾರ್ಜ್ ಆದಂಥ ಜ್ಞಾನ ಪ್ರಕಾಶ್ ಅವರು ಸಹ ಜೊತೆಯಲ್ಲೇ ಇದ್ದಾರೆ. ಹಾಗೆ ಅವರು ಸಹ ಸವಿಸ್ತಾರವಾಗಿ ಹೇಳಿದ್ದಾರೆ. ಯಾವುದೂ ತೊಂದರೆಗಳಾಗಿಲ್ಲ. ಆಸ್ಪತ್ರೆಯಲ್ಲಿ THO ಸಹ ತಾಲೂಕು ವೈದ್ಯಾಧಿಕಾರಿಗಳು ಸಹ ಟ್ರಾನ್ಸ್ಫರ್ ಆಗಿದ್ದಾರೆ. ನಾವು ಹೊಸಬರು ಬಂದಿಲ್ಲ ಅನ್ನೋವಂಥ ಮಾತನ್ನು ಹೇಳಿದ್ದಾರೆ. DH ಅವ್ರ ಗಮನ ಸಹ ಈಗಾಗಲೇ ಬಂದಿದೆ. ಹಾಗಾಗಿ ಆಸ್ಪತ್ರೆಯಲ್ಲಿ ಸಣ್ಣ ಪುಟ್ಟ ಕುಂದುಕೊರತೆಗಳಿದೆ, ಅದನ್ನು ಸರಿ ಮಾಡ್ಕೊಳ್ಳೋದಂತೂ ಸಹ ಹೇಳಿದ್ದೀವಿ. 3 ಆಂಬುಲೆನ್ಸ್ ಇದೆ. ಆಂಬುಲೆನ್ಸ್ಗೆ ಒಬ್ಬ ಡ್ರೈವರು
ಹಾಗಾಗಿ ಇಬ್ಬರು ಡ್ರೈವರ್ಗಳು ಸಾಲ್ಟೇಜ್ ಇರೋದ್ರಿಂದ ಇಲ್ಲಿ ಬರೋವಂಥ ಚಿಕಿತ್ಸೆ ಪಡಲಿಕ್ಕೆ ಬರೋವಂಥ ಯಾರು ಫಲಾನುಭವಿಗಳಿದ್ದಾರೆ ಅವ್ರಿಗೆಲ್ಲ ತೊಂದರೆ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಸರಿ ಮಾಡಬೇಕನ್ನೋವಂಥ ಒಂದು ಮಾತನ್ನು ಸಹ ಹೇಳಿದ್ವಿ. ನಾವು ಸಹ ಅದಕ್ಕೆ ಕೈ ಜೋಡಿಸೋವಂಥ ಕೆಲಸ ಮಾಡ್ತೀವಿ ಅನ್ನೋವಂಥದ್ದನ್ನ ಹೇಳ್ತಾ ಇದ್ದೀವಿ. ಹಾಗೆ ಈ ಭಾಗದಲ್ಲಿ ಏನು ನಮ್ಮ ಆನೇಕಲ್ ಭಾಗದಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪಂಚಾಯಿತಿ 21 ಪಂಚಾಯಿತಿ ಪುರಸಭೆ ನಗರಸಭೆ ಇರೋದರಿಂದ ಹಳ್ಳಿ ಸೊಗಡೆ ಜಾಸ್ತಿ. ಹಾಗಾಗಿ ಹಳ್ಳಿ ಅಂತ ಹೇಳಿದ್ರೆ ಎಲ್ಲ ಜಮೀನುಗಳಲ್ಲಿ ತೋಟ ಬೆಳೆ ಬೆಳೆಯುವಂಥ ವ್ಯವಸ್ಥೆ ಇರುವಂಥದ್ದು. ಹಾಗಾಗಿ ಈ ಭಾಗದಲ್ಲಿ ಹಾವುಗಳು ಸಣ್ಣ ಪುಟ್ಟ ಕ್ರಿಮಿಕೀಟಗಳು ಜಾಸ್ತಿ. ಹಾವು ಕಚ್ಚಿದ್ರೆ ಅದಕ್ಕೆ ಇಂಜೆಕ್ಷನ್ನು ಅದನ್ನು ಸಹ ಚೆಕ್ ಮಾಡಿದ್ದೀವಿ. ಇಂಜೆಕ್ಷನ್ ಕೊಟ್ಟರೆ 2 ಗಂಟೆಗಳ ಕಾಲ ದೊಡ್ಡ ಆಸ್ಪತ್ರೆಗೆ ಸೇರಿಸೋವಂಥ ಸೇವೆಯೂ ಸಹ ಅದನ್ನು ವೀಕ್ಷಣೆ ಮಾಡಿದ್ದೀವಿ. ಮತ್ತು ವಿಶೇಷವಾಗಿ ಇವತ್ತಿನ ದಿನ ದೊಡ್ಡದಾಗಿ ಆಗುವಂಥದ್ದು ಹಾರ್ಟ್ ಅಟ್ಯಾಕ್ ಆದರೆ ಅದು ಇಂಜೆಕ್ಷನ್ನು ಆದ ತಕ್ಷಣ ಇಂಜೆಕ್ಷನ್ ಕೊಟ್ಟರೆ 4 ಗಂಟೆಗಳ ಕಾಲ ಅದನ್ನು ನಮ್ಮ ಜೀವ ಉಳಿಸೋವಂಥದ್ದಕ್ಕೆ ಇಂಜೆಕ್ಷನ್ ಆಗ್ತೈತೆ. ದೊಡ್ಡ ಆಸ್ಪತ್ರೆಗೆ ಸೇರಿಸಿ ಇಲ್ಲೇ ಪಕ್ಕದಲ್ಲಿರುವಂಥ ಯಾವುದಾದ್ರೂ ವ್ಯವಸ್ಥೆ ಇರುವಂಥ ಆಸ್ಪತ್ರೆಗೆ ಸೇರಿಸುವಂಥದ್ದಕ್ಕೂ ಒಳ್ಳೇದಾಗ್ತಾಯಿದೆ ಅಂತ ಅದನ್ನು ಸಹ ವೀಕ್ಷಣೆ ಮಾಡಿ ಪರೀಕ್ಷೆ ಮಾಡಿದ್ವಿ. ಒಟ್ಟಾಗಿ ಹೇಳ್ಬೇಕಂತ ಹೇಳಿದ್ರೆ ಸಾರ್ವಜನಿಕರ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ಸ್ವಚ್ಛವಾಗಿರಬೇಕು ಮತ್ತು ಬರೋವಂಥ ರೋಗಿಗಳಿಗೆ ಸ್ಪಂದಿಸಬೇಕು. ತುಂಬ ಬಡ ರೋಗಿಗಳು ಬರೋವಂಥದ್ದು. ಹಾಗಾಗಿ ಈಗಾಗಲೇ ನೋಡಿದ್ವಿ, ಒಂದೇ ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳೋವಂಥದ್ದಕ್ಕೆ ಒಂದೇ ಒಂದು ಕಂಪ್ಯೂಟರ್ ಸಹ ಇದೆ. ಅದರಲ್ಲಿ ಸರ್ವರ್ ಸಹ ಡೌನ್ ಆಗ್ತೈತೆ ಅಂತ ಹೇಳ್ತಾರೆ. ಹಾಗಾಗಿ ಕ್ಯೂ ತುಂಬ ಇದೆ. ಬರೋವಂಥ ರೋಗಿಗಳೇ ತುಂಬ ಇರೋದರಿಂದ ರೋಗಿಗಳಾಗಿ ಹೆಣ್ಮಕ್ಳು ಬರ್ತಾರೆ, ಅಂಗವಿಕಲರು ಬರ್ತಾರೆ, ಮತ್ತು ಹಿರಿಯರೆಲ್ಲ ಬರ್ತಾರೆ. ಅವರಿಗೆ ಕುತ್ಕೊಳ್ಳೋವಂಥದ್ದಕ್ಕೆ ಆಸನ ಸಹ ಮಾಡಿಕೊಡ್ಬೇಕು, ಮತ್ತು ಇನ್ನೊಂದು ಕ್ಯೂ ಮಾಡಬೇಕನ್ನೋವಂಥದ್ದು ಸಹ ಈ ಸಂದರ್ಭದಲ್ಲಿ ಜ್ಞಾನ ಪ್ರಕಾಶ್ ಅವ್ರಿಗೆ ಹೇಳಿದ್ದೀವಿ. ಹಾಗಾಗಿ ನಡ್ಸ್ಕೊಂಡು ಹೋಗ್ಬೇಕಂತೇಳಿ ಅವ್ರಿಗೆ ಈ ನಮ್ಮ ಬಂದಿರ್ತಕ್ಕಂಥ ಪರವಾಗಿ ಎಲ್ರಿಗೂ ಸಹ ಅವ್ರಿಗೆ ಹೇಳ್ತೀವಿ. ಮುಂದೆ ಈಗ ಎಲ್ಲ ಸಹ ಪರಿಪೂರ್ಣವಾಗಿ ನೋಡೋಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂದರೆ ಪೇಷಂಟ್ ಅವರೇ ಕೆಲವೊಂದು ಭಾಗದಲ್ಲಿ ಸಹ ಸುಟ್ಟೋಗಿದೆ. ಫೈರ್ ಇಂಜನ್ ಅವ್ರು ಬಂದು ಸಹ ಅವ್ರನ್ನ ಸ್ವಲ್ಪ ಎಲ್ಲ ಆ ಧೂಳು ಇದೆಲ್ಲ ಆಗಿ ಸ್ವಲ್ಪ ಎಲ್ಲ ಗೊಂದಲ ಆಗಿದೆ. ನಾವು ಇನ್ನೂ ಒಂದು 10-15 ದಿನ ಬಿಟ್ಕೊಂಡು ನಾವು ಸಹ ಇನ್ನೊಂದು ಬಾರಿ ವೀಕ್ಷಣೆ ಮಾಡ್ತೀವಿ. ವೀಕ್ಷಣೆ ಮಾಡಿದಾಗ ತಾವು ಏನು ಸಬು ಬೀಳಬಾರ್ದು. ದಯವಿಟ್ಟು ಬರೋವಂಥ ಪೇಷಂಟ್ಗಳಿಗೆ ಅವ್ರಿಗೆ ಖುಷಿಯಾಗಿ ಅವ್ರಿಗೆ ಚಿಕಿತ್ಸೆ ಕೊಡುವಂಥ ಕೆಲಸ ತಮ್ಮದಾಗಬೇಕು. ಜೀವ ಉಳಿಸೋವಂಥದ್ದು ಮತ್ತು ಹಲವಾರು ಮೊಣಕಾಲು ನೋವು, ಸ್ಕ್ಯಾನಿಂಗು, ಡಯಾಲಿಸಿಸು ಮತ್ತು ಎಲ್ಲ ರೋಗಿಗಳು ಸಹ ಇಲ್ಲಿದ್ದಾರೆ. ಈ ತಾಲೂಕಿಗೆ ಬಹಳ ವಿಶೇಷವಾಗಿ ಆಗ್ಲಿಂದನೂ ಏನು ನನಗೆ ಗೊತ್ತಿರೋಂಗೆ 30-40 ವರ್ಷದಿಂದ ಆನೇಕಲ್ ಟೌನ್ಗೆ ಸಾರ್ವಜನಿಕ ಆಸ್ಪತ್ರೆ, ಟೌನ್ ಆಸ್ಪತ್ರೆ ಅಂತ ಇದೊಂದೇ. ಇದನ್ನು ನಾವು ಉಳಿಸ್ಕೊಳ್ಳೋವಂಥ ಕೆಲಸ ನಾವೊಬ್ಬರೇ ಸಾಲದು. ಇದಕ್ಕೆ ಮುಖ್ಯಸ್ಥರು ನೀವೇ, ಇನ್ಚಾರ್ಜ್ ನೀವೇ. ಹಾಗಾಗಿ ದಯವಿಟ್ಟು ಇದನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಮತ್ತು ರೋಗಿಗಳಿಗೆ ಯಾವುದು ತೊಂದರೆ ಆಗದಿರಂಗೆ ಆಗಬಾರ್ದು. ಎಲ್ಲ ಈ ಆನೇಕಲ್ ಕ್ಷೇತ್ರದ ಎಲ್ರಿಗೂ ಹೇಳೋವಂಥದ್ದು ಇಷ್ಟೇ. ಮೊನ್ನೆ ಆಗಿರೋವಂಥ ಘಟನೆ ಏನೂ ಆಗಿಲ್ಲ, ಸಣ್ಣ ಪುಟ್ಟದಾಗಿದೆ. ಯಾರೂ ಭಯ ಆತಂಕ ಪಡಬೇಕಾಗಿರೋದು ಏನೂ ಇಲ್ಲ, ಯಾರಿಗೂ ಅವಘಡ ಆಗಿಲ್ಲ. ಎಲ್ಲ ಒಳ್ಳೆಯದಾಗಿದೆ. ಮುಂದಿನ ದಿನಗಳಲ್ಲಿ 15 ದಿನ ಬಿಟ್ಟು ಮತ್ತೆ ಹಾಸ್ಪಿಟಲ್ನ ವೀಕ್ಷಣೆ ಮಾಡುವಂಥ ಕೆಲಸ ನಾನು ಮಾಡ್ತೀನಿ. ಹಾಗೆ ಸಿಬ್ಬಂದಿಗಳು ಬಹಳ ಕೊರತೆ ಇದೆ ಅಂತ ಜ್ಞಾನ ಪ್ರಕಾಶ್ ಸಹ ಹೇಳಿದ್ದಾರೆ. ಡಾಕ್ಟರ್ಸ್ ಇದ್ದಾರೆ, ಆದರೆ ನರ್ಸು ಸ್ಟಾಫು ತುಂಬ ಕಡಿಮೆ ಇದೆ ಅಂತ ಹೇಳ್ತಾರೆ. ಅದು ನಾನು DHO ಸಹ ಮಾತಾಡ್ತೀವಿ. THO ಅವರು ಟ್ರಾನ್ಸ್ಫರ್ ಆಗಿರೋದ್ರಿಂದ DHO ಅವ್ರ ಬಳಿ ಸಹ ನಾನು ಮಾತಾಡಿ ಅದಕ್ಕೆ ಸ್ಟಾಫ್ ಯಾರು ಬೇಕೋ ಅವ್ರಿಗೆ ಬೇಕೇ ಬೇಕನ್ನೋವಂಥ ಒಂದು ಅವರು ಮಾತಾಡಿ ಪ್ರೆಷರನ್ನು ಹಾಕಿ ಸ್ಟಾಫ್ನ ಅಲರ್ಟ್ ಮಾಡುವಂಥ ಕೆಲಸ ಮುಂದಿನ ದಿನದಲ್ಲಿ ಮಾಡ್ತೀವಿ. ಡಯಾಲಿಸಿಸ್ ಆಗಲೇ 4 ಬೆಡ್ ಇರುವಂಥದ್ದನ್ನು ಜ್ಞಾನ ಪ್ರಕಾಶ್ ಅವರು ಹೇಳಿ, DHO ಅವರೆಲ್ಲ ಹೇಳಿ 4 ಇರೋದನ್ನ 8 ಮಾಡಿದ್ದಾರೆ. ಆದರೆ ಆ ಡಯಾಲಿಸಿಸ್ ಮಾಡುವಂಥದ್ದೇ ಇಂಪಾರ್ಟೆಂಟ್ ಈ ಭಾಗಕ್ಕೆ. ಯಾಕಂತ ಹೇಳಿದ್ರೆ ಬಡವರು ತುಂಬ ಕಷ್ಟ. ಡಯಾಲಿಸಿಸ್ ಅಂದರೆ ಡೈಲಿ ಹೋಗಿ ಬರುವಂಥದ್ದು ತುಂಬ ಕಷ್ಟ. ಹಾಗಾಗಿ ಆ ಡಯಾಲಿಸಿಸ್ ಮಾಡುವಂಥದ್ದು ಯಾರು ನರ್ಸು ಸ್ಟಾಫ್ ಇದ್ದಾರೆ ಮತ್ತು ಡಾಕ್ಟರ್ಸ್ ಇದ್ದಾರಲ್ಲ, ಅವಳು ಬಹಳ ವಿಶೇಷವಾಗಿ ಅವ್ರು ಬೇಕು. ವಾರಕ್ಕೆ 2 ದಿನ ಬರ್ತಾರೆ ಅಂತ ಹೇಳ್ತಾರೆ. ಯಾರೋ ಸಂಬಂಧಪಟ್ಟಂಥ ಕಂಪ್ನಿಗೆ ಇದಕ್ಕೆ ಯಾರಿಗೆ ನೆಫ್ರೋಪ್ಲಸ್ ಕಂಪ್ನಿಗೆ ಅಟ್ಯಾಚ್ಮೆಂಟ್ ಆಗಿದೆ ಅಂತೆ. ಅವ್ರಿಗೂ ಸಹ ಮಾತಾಡಿ ಒಂದು 2 ದಿನ ಅಲ್ಲ, ವಾರಕ್ಕೆ 4-5 ದಿನ ಬರುವಂಥ ಕೆಲಸ ಸಹ ಮುಂದಿನ ದಿನಗಳಲ್ಲಿ ಅವ್ರ ಹತ್ರ ಮಾತಾಡಿ ಅದನ್ನ ಬಗೆಹರಿಸ್ತೀವಿ ಅಂತೇಳಿ ಜ್ಞಾನಮೂರ್ತಿ ಸರ್ಗೂ ನಾನು ಹೇಳಲಿಕ್ಕೆ ಬಯಸ್ತೇನೆ.
ಜ್ಞಾನಪ್ರಕಾಶ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ನಿನ್ನೆ 14/7/2026 ಬೆಳಗಿನ ಜಾವ ಬೆಳಗ್ಗೆ ಸುಮಾರು 9:30 ಸುಮಾರಿಗೆ ನಮ್ಮ OT ಶಸ್ತ್ರಚಿಕಿತ್ಸಾ ಸಂಕೀರ್ಣದಲ್ಲಿ ಒಂದು ಸಣ್ಣದೊಂದು ಶಾರ್ಟ್ ಸರ್ಕ್ಯೂಟಿಂದ ಒಂದು ಅಗ್ನಿ ಅವಘಡ ಸಂಭವಿಸಿತು. ಅದೃಷ್ಟವಶಾತ್ ನಮ್ಮ ಎಲ್ಲ ಸಿಬ್ಬಂದಿಗಳ ಸಮಯ ಪ್ರಜ್ಞೆಯಿಂದ ಯಾರಿಗೂ ಯಾವುದೇ ಪ್ರಾಣಹಾನಿ ಆಗಲಿಲ್ಲ. ಸ್ವಲ್ಪ ಪ್ರಾಪರ್ಟಿಗೆ ಸ್ವಲ್ಪ ಹೊಗೆ ತುಂಬಿಕೊಂಡು ನಷ್ಟ ಆಗಿದೆ. ಸೊ ಅದನ್ನು ಈಗಾಗಲೇ ನಮ್ಮ ಮೇಲಧಿಕಾರಿಗಳಿಗೆ ತಕ್ಷಣ ತಿಳಿಸಿ ಅವರ ಸೂಚನೆ ಸಲಹೆ ಮೇರೆಗೆ ನಾವೆಲ್ಲ ಕಾರ್ಯಪ್ರವೃತ್ತರಾಗಿ ಯಾರಿಗೆ ಪ್ರಾಣಹಾನಿ ಆಗದೇ ಇರೋ ಥರ ಕಾರ್ಯಪ್ರವೃತ್ತರಾಗಿದ್ದೇವೆ. ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಇಲ್ಲಿ ಮೇಲಧಿಕಾರಿಗಳು, ಶಾಸಕರು, ನಮ್ಮ ಹುಲಳ್ಳಿ ಶ್ರೀನಿವಾಸ್ ಸರು ಎಲ್ಲರೂ ಭೇಟಿ ನೀಡಿ ಅವರು ಸೂಕ್ತ ಸಲಹೆ ಮಾರ್ಗದರ್ಶನ ಎಲ್ಲ ನೀಡಿದ್ದಾರೆ. ಅವ್ರ ಸಲಹೆಗಳನ್ನೆಲ್ಲ ತೊಗೊಂಡು ಇನ್ನೂ ರೋಗಿಗಳಿಗೆ ಹೆಚ್ಚಿನ ರೀತಿಯಲ್ಲಿ ಸೇವೆ ಯಾವ ರೀತಿಯಲ್ಲಿ ಕೊಡ್ಬೋದು ಅದನ್ನು ಉತ್ತಮಪಡಿಸ್ಕೊಳ್ಳೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಥ್ಯಾಂಕ್ ಯು. ಈಗಿನ ತನಿಖೆ ನಾವು ನಿನ್ನೆ ಎಲ್ಲ ನಮ್ಮ ರಾಜ್ಯ ಮಟ್ಟದ ಅಧಿಕಾರಿಗಳು ಬಂದೆಲ್ಲ ನೋಡ್ಕೊಂಡೋಗಿದ್ದಾರೆ. ಸೊ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅವರು ಹೇಳೋದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತಲೇ ಹೇಳೋದು. ಈಗಲೂ ಅಲ್ಲಿ ಎಲ್ಲ ಎಲೆಕ್ಟ್ರಿಕ್ ವಾಸನೆ ಬರ್ತಿದೆ. ಯಾವುದೇ ಒಂದು ಮಾಧ್ಯಮಗಳ ಮೂಲಕ ನಾನು ಒಂದು ಕ್ಲಾರಿಫಿಕೇಷನ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಅನಿಲ ಸೋರಿಕೆ ಆಗಲಿ, ಸಿಲಿಂಡರ್ ಸೋರಿಕೆ ಆಗಲಿ ಕೆಲವೊಂದು ಮಾಧ್ಯಮದಲ್ಲಿ ಇದು ರಿಪೋರ್ಟ್ ಆಗಿದೆ. ಇದು ಸತ್ಯಕ್ಕೆ ದೂರವಾದ್ದು. ಇದು ಪ್ಯೂರ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ, ಸಣ್ಣ ಪ್ರಮಾಣದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಹೊಗೆ ತುಂಬಿಕೊಂಡು ಸ್ವಲ್ಪ ಗೊಂದಲ ಆಗಿದೆ ಅಷ್ಟೇ. ಮುಂದಿನ ದಿನಗಳಲ್ಲಿ ಇದನ್ನು ಸೂಕ್ತವಾಗಿ ಸರಿಪಡಿಸ್ಕೊಳ್ಳೋ ಒಂದು ಇದು ಬರುತ್ತೆ, ಒಂದು ಹಾಸಿಗೆ ಬರುತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ HL ಕಡೆಯಿಂದ. ಅದರಲ್ಲಿ ಲೋಪದೋಷ ಆಗಿರೋದು ಸ್ವಿಚ್ ಅಲ್ಲೇ ಇರುತ್ತೆ. ಒಂದು ನಿಮಿಷ ಟ್ರಯಲ್ ಮಾಡೋದು ಸ್ವಿಚ್ ಆಗೋಂಥ ಸಂದರ್ಭದಲ್ಲಿ ಆಗ ಕರೆಂಟ್ ಪಾಸ್ ಆಗಿ ಹೈ ವೋಲ್ಟೇಜ್ ಆಗಿ ಇದಾಗಿರುವಂಥ ಕೆಲವೊಂದಷ್ಟು ಮಾಹಿತಿ ಬಂದಿರೋದು. ಅದ್ರ ಬಗ್ಗೆ ನಿಮ್ಮ ಒಂದು ಅದರಲ್ಲಿ ಲೋಪ ಇದೆಯಾ ಬಂದಂಥ ಮಿಷಿನಲ್ಲಿ? ಇದು ಸಂಪೂರ್ಣ ಸುಳ್ಳು. ಇದು CSR ಫಂಡಲ್ಲಿ HL ಅವ್ರ ಕಡೆಯಿಂದ ಒಂದು OT ಟೇಬಲ್ ಬಂದಿದೆ. ಆರ್ಥೋಪೆಡಿಕ್ ಅಂದರೆ ಮೂಳೆಗೆ ಸಂಬಂಧಪಟ್ಟಾಗಿ ಒಂದು ಶಸ್ತ್ರಚಿಕಿತ್ಸೆ ಮಾಡೋ OT ಟೇಬಲ್ ಬಂದಿದೆ. ಅದನ್ನು ಮೊನ್ನೆ ನಾವು ಅದನ್ನು ಪೂಜೆ ಮಾಡಿ ಇದಕ್ಕೆ ತೊಗೊಂಡ್ವಿ. ಅದನ್ನು ಇನ್ನೂ ನಾವು ಯಾವುದು ಅದಕ್ಕೆ ಕರೆಂಟ್ ಕನೆಕ್ಷನ್ನು ಯಾವುದು ಕೊಟ್ಟಿಲ್ಲ. ಅದಕ್ಕೆ ಹೊಗೆ ಧೂಳು ಮುತ್ಕೊಂಡಿದೆ ಹೊರತು ಅದು ಟೇಬಲ್ಲು ಕರೆಕ್ಟಾಗಿ ಸುಸಜ್ಜಿತವಾಗಿದೆ. ಅದನ್ನು ಯಾವ ಕರೆಂಟ್ ಕನೆಕ್ಷನ್ನು ಕೊಟ್ಟಿಲ್ಲ, ಅದು ಯೂಸು ಮಾಡಿಲ್ಲ. ಅದನ್ನು ಸರ್, ಈಗ ಕರೆಂಟ್ ಫ್ಲಕ್ಚುಯೇಟ್ ಆಗ್ತಾನೆ ಇತ್ತು ಭಾಳ ದಿನದಿಂದ. ಇದು ನಿಮ್ಮ ಗಮನಕ್ಕೆ ಬಂದಿತ್ತಾ? ಖಂಡಿತ ಯಾಕೆ ಸರಿಪಡಿಸಿಲ್ಲ ನೀವು? ಖಂಡಿತ ಬಂದಿದೆ. ಅದನ್ನು ನಮ್ಮ ಎಲೆಕ್ಟ್ರಿಕ್ ಆಡಿಟ್ ಅಂತ ಮಾಡಿಸಿದ್ದೀವಿ. ಅದಕ್ಕೆ ಗೌರ್ಮೆಂಟ್ ಅವರು ಇಷ್ಟ ಆಗ್ಬೋದು ಅಂತ ಒಂದು ಇದು ಕೊಟ್ಟಿದ್ದಾರೆ, ಅಂದಾಜು ಮೊತ್ತ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ನಮ್ಮ ಏನು 24/7 UPS ಬ್ಯಾಕಪ್ಪಿಂದ, ಜನರೇಟರ್ ಬ್ಯಾಕಪ್ಪಿಂದ ಸರಿಪಡಿಸೋ ಪ್ರಯತ್ನ ನಾವು ಮಾಡಿದ್ದೀವಿ. ಅದು ಅಲ್ಲಲ್ಲ, ಭಾಳ ದುರದೃಷ್ಟ ಭಾಳ ದುರದೃಷ್ಟಕರ ಅಲ್ಲ. ಖಂಡಿತ. ಸೊ ಅದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಅದನ್ನು ಖಂಡಿತ ಸರಿಪಡಿಸ್ತೀವಿ. ಅದು ಏನಂದರೆ ಅದಕ್ಕೊಂದು ನಿಯಮ ಇದೆ. ಸೊ ಈಗ ನಾವು OTಯಿಂದ ಎಲ್ಲ ಅಲ್ಲಿ ಯಾವುದು ಬ್ಯಾಕ್ಟೀರಿಯಾಗಳಿಲ್ಲ, ಕ್ರಿಮಿ ಇಲ್ಲ, ಇನ್ಫೆಕ್ಷನ್ ಆಗಲ್ಲ ಅಂತೆಲ್ಲ ಅಲ್ಲಿಂದೆಲ್ಲ ಅದನ್ನು ಸರಿ ಮಾಡಿಸಿ ನಮ್ಮ ಕನ್ಸರ್ನ್ಡ್ ಬೋರ್ಡ್ ಕಡೆಯಿಂದ ನಾವು ಕ್ಲಾರಿಫಿಕೇಷನ್ ತೊಗೋಬೇಕು. ಇದು ಫಿಟ್ ಅಂತ ಅವರು ಇದು OT ಎಲ್ಲ ನಡೆಸೋದಕ್ಕೆ ಇದು ಸುಸಜ್ಜಿತವಾಗಿದೆ, ಕರೆಕ್ಟಾಗಿದೆ ಅಂತ ಅವ್ರು ಸರ್ಟಿಫೈ ಮಾಡಿದ ಮೇಲೆ ನಾವು OT ಸ್ಟಾರ್ಟ್ ಮಾಡೋಕ್ಕಾಗತ್ತೆ. ಅಲ್ಲಿ ತನಕ ಈಗ ಮುಂದಿನ ದಿನಗಳಲ್ಲಿ ಈಗ ಸದ್ಯಕ್ಕೆ ಉನ್ನತ ಮಟ್ಟದ ಆಸ್ಪತ್ರೆಗೆ ಕಳಿಸ್ಕೊಡೋಂಥ ವ್ಯವಸ್ಥೆ ಮಾಡಿಕೊಡ್ತೀವಿ ಅಷ್ಟೇ. ಇದೇನು ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ವಿರೋಧ ಪಕ್ಷ ನಾಯಕರಾದಂಥ ಹುಲಳ್ಳಿ ಶ್ರೀನಿವಾಸರವರು ನಿನ್ನೆ ನಮ್ಮ ಆನೇಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಂತಹ ಒಂದು ಬೆಂಕಿ ಘಟನೆ ಬಗ್ಗೆ ಒಂದು ವೀಕ್ಷಣೆ ಮಾಡೋಕ್ಕೆ ಬಂದಿದ್ದರು. ಸುಮಾರು ನಮ್ಮ ಡಾಕ್ಟರ್ ಜ್ಞಾನಪ್ರಕಾಶ್ ಅವ್ರ ಜೊತೆಯಲ್ಲಿ ಎಲ್ಲ ವೀಕ್ಷಣೆ ಮಾಡಿ ಏನೇನೆಲ್ಲ ಆಗಿದೆ ಅನ್ನೋದ್ರ ವಿಚಾರಗಳನ್ನ ತಿಳ್ಕೊಂಡು ಇಷ್ಟೊತ್ತು ಅವರೆಲ್ಲ ವರದಿ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಏನಂದರೆ ನಮ್ಮ ಪುಣ್ಯ ನಿನ್ನೆ ಅಮಾವಾಸ್ಯೆ ಆಗಿತ್ತು, ಆದರೆ ಯಾರಿಗೇನು ತೊಂದರೆ ಆಗಲಿಲ್ಲ. ಸೊ ಏನೋ ಸಣ್ಣ ಪುಟ್ಟ ಒಂದು ಇದಾಗಿದೆ. ಬಟ್ ಏನಂದರೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಶಾರ್ಟ್ ಸರ್ಕ್ಯೂಟ್ ಯಾಕಾಯಿತು ಅನ್ನೋದು ತುಂಬ ಮೋಸ್ಟ್ ಇಂಪಾರ್ಟೆಂಟು. ನಿನ್ನೆ ಏನೋ ಟೈಮ್ ಚೆನ್ನಾಗಿತ್ತು, ರೋಗಿಗಳಿಗೇನು ಸಮಸ್ಯೆ ಆಗಲಿಲ್ಲ, ನಮ್ಮ ಹಾಸ್ಪಿಟ್ಲಿಗೂ ಏನು ಸಮಸ್ಯೆ ಆಗಲಿಲ್ಲ. ಆದರೆ ಇದು ಮುಂದಿನ ದಿನಗಳಲ್ಲಿ ಇದು ಕಂಟಿನ್ಯೂ ಆಗಬಾರ್ದು. ಇದ್ರ ಬಗ್ಗೆ ಸ್ವಲ್ಪ ಸೂಕ್ಷ್ಮ ರೀತಿಯಲ್ಲಿ ಸಂಬಂಧಪಟ್ಟಂಥ ಆಡಳಿತ ವಿಧಿಯಾಧಿಕಾರಿಗಳು ನೋಡ್ಕೊಬೇಕು ಅಂತ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ಇವತ್ತೇನು ನಮ್ಮ ವಿಧಾನಸಭಾ ಕ್ಷೇತ್ರದ ವಿರೋಧ ಪಕ್ಷ ನಾಯಕರಾದಂಥ ಹುಲಳ್ಳಿ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಅವರು ಬಂದು ಇದೇ ರೀತಿ ಎಲ್ಲ ಬಂದು ಸರ್ವೆ ಮಾಡಿರೋದು ಒಂದಷ್ಟು ಹಾಸ್ಪಿಟ್ಲಲ್ಲಿರುವಂಥ ವೈದ್ಯಾಧಿಕಾರಿಗಳಿಗೂ ಸಹ ಒಂದು ಧೈರ್ಯನೂ ತುಂಬಿರುವಂಥ ಒಂದು ಸಂಘಟನೆ ನಡೆದಿದೆ. ಅವರು ಮತ್ತು ಇನ್ನೊಂದಷ್ಟು ಸಮಸ್ಯೆಗಳಿದೆ ಅಂತ ಹೇಳಿದರೆ ಆ ಸಮಸ್ಯೆಗಳಿಗೆ ನಮ್ಮ ವಿರೋಧ ಪಕ್ಷ ನಾಯಕರಾದ ಶ್ರೀನಿವಾಸರವರು ಒಂದಷ್ಟು ಸಮಂಜಸವಾಗಿ ಅವರು ಕೂಡ ನಾವು ನಿಮ್ಮ ಜೊತೆಲಿ ಬೆನ್ನೆಲುಬಾಗಿ ನಿಂತು ಒಂದಷ್ಟು ಸಹಕಾರ ನೀಡ್ತೀವಿ ಅಂತ ಹೇಳಿದ್ದಾರೆ. ಅವರಿಗೆ ನಮ್ಮ ಆನೇಕಲ್ ವಿಧಾನಸಭಾ
ವಿಧಾನಸಭಾ ಕ್ಷೇತ್ರದ ಪರವಾಗಿ ನಾನು ತುಂಬ ನಮ್ಮ ಕಾರ್ಯಕರ್ತರ ಪರವಾಗಿ ನಾನು ಅಲ್ಲಿ ತಲುಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ. ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವಂಥ ಆನೇಕಲ್ ತಾಲೂಕು ಆಸ್ಪತ್ರೆಗೆ ನಾವು ಭೇಟಿ ಕೊಡಬೇಕು. ಇಲ್ಲಿ ಬರುವಂಥವರು ಸಂಪೂರ್ಣವಾಗಿ ಎಲ್ಲ ಬಡವರೇ ಬರ್ತಾರೆ. ಈಗ ಮೈಗ್ರೆಂಟ್ಸು ತುಂಬ ಜನ ಆನೇಕಲ್ ತಾಲೂಕಲ್ಲಿ ಮೈಗ್ರೆಂಟ್ಸ್ ಇದ್ದಾರೆ, ಮತ್ತು ಕೂಲಿ ಕಾರ್ಮಿಕರು, ಕೃಷಿ ಕಾರ್ಮಿಕರು ಇವರೇ ಬರುವಂಥದ್ದು. ಅವರು ಪಾಪ ಪ್ರಶ್ನೆ ಮಾಡೋವಂಥವ್ರು ಇರಲ್ಲ, ಯಾಕಂದರೆ ವಿದ್ಯಾವಂತರಿರಲ್ಲ. ಅಂಥ ಸಂದರ್ಭದಲ್ಲಿ ಇಲ್ಲಿನ ವ್ಯವಸ್ಥೆ ಯಾವ ರೀತಿ ಇದೆ, ನಾವು ಬೆಂಗಳೂರು ನಗರ ಜಿಲ್ಲೆಯಲ್ಲಿದ್ದೀವಿ, ಇಲ್ಲಿನ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋಂಥದ್ದು ತಿಳ್ಕೊಬೇಕು. ಯಾಕಂದರೆ ಶ್ರೀನಣ್ಣವ್ರು ಪದೇ ಪದೇ ಹೇಳ್ತಾಯಿದ್ರು, ಬಡವ್ರಿಗೋಸ್ಕರ ನಾವು ಏನು ಬೇಕಾದ್ರೂ ಮಾಡೋಣ. ಅದಕ್ಕೆ ಮುಖ್ಯವಾಗಿ ಇಲ್ಲಿ ಬೇಕಾಗಿರುವಂಥದ್ದು ನಡೆಯೋಣ, ಹೋಗೋಣ, ನೋಡಿ ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ. ಇಲ್ಲಿ ಬೇರೆ ಬೇರೆ ವಿಭಾಗಗಳ ಏನು ವೈದ್ಯರು ಬರಬೇಕಾಗ್ತದೆ. ಎಲ್ಲರೂ ಸರಿಯಾದ ಸಮಯಕ್ಕೆ ಬರ್ತಾ ಇದ್ದಾರೆ, ಎಲ್ರಿಗೂ ಸರಿಯಾದ ರೀತಿಯಲ್ಲಿ ಏನು ರೋಗಿಗಳು ಬರ್ತಾ ಇದ್ದಾರೆ. ಅದು ಯಾವುದೇ ರೋಗಿ ಆಗ್ಬೋದು, ಸರಿಯಾದ ರೀತಿಯ ಚಿಕಿತ್ಸೆ ಸಿಗ್ತಾ ಇದೆಯಾ, ಒಳ್ಳೆ ರೀತಿ ಅವ್ರಿಗೆಲ್ಲ ಸ್ಪಂದನೆ ಸಿಗ್ತಾ ಇದೆಯಾ ಅನ್ನೋಂಥದ್ದು ತಿಳ್ಕೊಬೇಕು. ಮತ್ತು ಆಪ್ರೇಷನ್ ಥಿಯೇಟರ್ ಬಗ್ಗೆ ಆಗ್ಬೋದು, ಮತ್ತು ಡಯಾಲಿಸಿಸ್ ಆಗ್ಬೋದು, ಎಕ್ಸ್ರೇ ಆಗ್ಬೋದು, ಬೇರೆ ಬೇರೆ ಏನು ಚಿಕಿತ್ಸೆಗಳಿದ್ದಾವೆ ಅದೆಲ್ಲನೂ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇದೆಯಾ ಅನ್ನೋಂಥದ್ದನ್ನು ನಾವು ಪರಿಶೀಲನೆ ಮಾಡೋಣ. ಏನು ತೊಂದರೆ ಇದೆ ಇಲ್ಲಿ, ಏನೆಲ್ಲ ರೋಗಿಗಳಿಗೆ ಸಿಗಬೇಕಾಗಿದೆ ಅದು ಸಿಗ್ತಾ ಇದೆಯಾ ಇಲ್ವಾ, ಮುಂದಿನ ನಮ್ಮ ಸಹಕಾರ ಏನು ಇದಕ್ಕೆ ಅಂದ್ಬಿಟ್ಟು ತಿಳ್ಕೊಳ್ಳೋಣ ಅನ್ನೋಂಥದ್ದಕ್ಕೆ ನಾವು ಮಾತುಕತೆ ಮಾಡಿದ್ವಿ. ಆದರೆ ದುರಾದೃಷ್ಟವಶಾತ್ ನಿನ್ನೆ ಬೆಂಕಿ ಅವಘಡ ಆಗಿದೆ ಆಪ್ರೇಷನ್ ಥಿಯೇಟ್ರಲ್ಲಿ. ಆದರೆ ನಾನು ಇಲ್ಲಿ ವೈದ್ಯಾಧಿಕಾರಿಗಳನ್ನ ನಾನು ದೂರೋದಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅವರು ಹೇಳಿದ್ರು, ನಾವು ಇಲ್ಲಿನ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಬಗ್ಗೆ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದೀವಿ ಅಂತ. ಸರ್ಕಾರ ಯಾವ ರೀತಿ ನಿರ್ಲಕ್ಷ್ಯ ತೋರ್ತಾ ಇದೆ ಅನ್ನೋಂಥದ್ದು ನಾವು ನೇರವಾಗಿ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ ಸರ್ಕಾರ. ಇಲ್ಲಿನ ಸ್ಥಳೀಯ ಶಾಸಕರು ನೋಡಿ, ಇದು 40 ವರ್ಷದ ಹಿಂದಿನ ಬಿಲ್ಡಿಂಗು. ನಿಜವಾಗ್ಲೂ ಅದು ಸಾರ್ವಜನಿಕರು, ಯಾಕಂದ್ರೆ ಬಡವರು ತೊಂದರೆ ಅನುಭವಿಸುವಂಥ ಪರಿಸ್ಥಿತಿ ಆಗ್ತದೆ. ಶ್ರೀಮಂತರು ಖಾಸಗಿ ಆಸ್ಪತ್ರೆಯಲ್ಲಿ ಅವ್ರು ಚಿಕಿತ್ಸೆ ಪಡ್ಕೊಳ್ತಾರೆ. ಬಡವರಿಗೆ ಬೇಕಾಗಿರುವಂಥದ್ದು ಅವರು ಪ್ರಶ್ನೆ ಕೇಳಲ್ಲ, ಅವ್ರಿಗೆ ಆ ಧೈರ್ಯ ಇಲ್ಲ ಅಂದ್ಬಿಟ್ಟು ಬಡವ್ರನ್ನ ನಾವು ನೆಗ್ಲೆಕ್ಟ್ ಮಾಡೋವಂಥದ್ದು ಆಗಬಾರ್ದು. ಯಾಕಂದರೆ ಈ ದೇಶದಲ್ಲಿ ಬಡವನು ಮುಂದಿನ ದಿವಸದಲ್ಲಿ ಅವನ ಶ್ರೀಮಂತ ಆಗಿ ಎಲ್ಲರೂ ಸಮಾನರಾದರೆ ಮಾತ್ರನೇ ದೇಶದ ಅಭಿವೃದ್ಧಿ ಸಾಧ್ಯ. ಅದಕ್ಕೋಸ್ಕರ ಎಲ್ರಿಗೂ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಸಿಗಬೇಕು, ಒಳ್ಳೆ ರೀತಿಯಲ್ಲಿ ಆರೋಗ್ಯವಂತರಾಗಬೇಕು. ಅದಕ್ಕೆ ಇಲ್ಲಿನ ಮೂಲಭೂತ ಸೌಕರ್ಯಗಳು, ವೈದ್ಯರು ಸರಿಯಾದ ರೀತಿಯಲ್ಲಿ ಸಿಗಬೇಕು. ಆ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಎಲ್ಲ ಪರಿಶೀಲನೆ ಮಾಡೋಣ ಅನ್ನೋಂಥದ್ದು ಬಂದರೆ ಇಲ್ಲಿ ತುಂಬ ಜನ ರೋಗಿಗಳು ತುಂಬಾ ಇದ್ದಾರೆ. ನನಗೆ ಅನಿಸಿದ್ದೇನು ಅಂದರೆ, ಈ ಒಂದು ಕಟ್ಟಡ ಏನು ತಾಲೂಕು ಇದು ಆಸ್ಪತ್ರೆ ಕಟ್ಟಡ ಇಷ್ಟು ರೋಗಿಗಳಿಗೆ ಸಾಕಾಗ್ತಾ ಇಲ್ಲ ಅನ್ನೋಂಥದ್ದು ಮೇಲ್ನೋಟಕ್ಕೆ ಸಂಪೂರ್ಣವಾಗಿ ಗೊತ್ತಾಗ್ತಾ ಇದೆ. ಇದರ ಅಭಿವೃದ್ಧಿ ಮಾಡಬೇಕಾಗಿರುವಂಥದ್ದು ಇಲ್ಲಿನ ಶಾಸಕರ ಜವಾಬ್ದಾರಿ. ಬೆಂಗಳೂರಿಗೆ ಇಷ್ಟು ಹತ್ರ ಇದ್ದರೂ ಕೂಡ ಏನು ಹಳೆ ಕಾಲದ ಕಟ್ಟಡದಲ್ಲೇ ಅದನ್ನು ಮೇಂಟೆನೆನ್ಸ್ ಮಾಡದೆ ಈ ರೀತಿ ನಡೆಸ್ಕೊಳ್ತಾ ಇರೋದು ಕರೆಕ್ಟ್ ಅಲ್ಲ. ಆಗಲೇ ಹೇಳ್ತಾ ಇದ್ರು ವೈದ್ಯಾಧಿಕಾರಿಗಳು, 3 ಆಂಬ್ಯುಲೆನ್ಸ್ಗೆ ಒಬ್ಬರೇ ಡ್ರೈವರ್ ಇದ್ದಾರಂತೆ, 2 ಆಂಬ್ಯುಲೆನ್ಸ್ ಸುಮ್ಮನೆ ನಿಂತಿದೆ. ಅದು ತಪ್ಪಾಗ್ತದೆ ಮುಂದಿನ ದಿನಗಳಲ್ಲಿ. ಆಮೇಲೆ ಸರಿಯಾದ ರೀತಿಯಲ್ಲಿ ಔಷಧಗಳು ಸಿಗಬೇಕು ಎಲ್ಲ ರೋಗಿಗಳಿಗೆ ಉಚಿತವಾಗಿ. ಯಾರು ದುಡ್ಡನ್ನು ಅಪೇಕ್ಷೆ ಮಾಡಬಾರ್ದು. ಯಾವುದೇ ವೈದ್ಯರಾಗ್ಬೋದು ಅಥವಾ ಅದರ ನರ್ಸಿಂಗ್ ಸ್ಟಾಫ್ ಆಗ್ಬೋದು ಮಾಡಬಾರ್ದು. ಮತ್ತು ಇಡೀ ತಾಲೂಕಿನಲ್ಲಿ THO ಅವರು, ತಾಲೂಕು ವೈದ್ಯಾಧಿಕಾರಿಗಳು ಇಲ್ಲಿಗೆ ಬಂದಿಲ್ಲ. ಅವ್ರು ಬಂದಾಗ ಕೇಳೋಣ ಅನ್ನೋವಂಥದ್ದು. ಯಾಕಂದರೆ ತಾಲೂಕಿನಾದ್ಯಂತ ಪ್ರೈಮರಿ ಅಥವಾ ಪ್ರಾಥಮಿಕ ಕೇಂದ್ರಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾವೆ ಅನ್ನೋಂಥದ್ದು ಗೊತ್ತಿಲ್ಲ. ಇಲ್ಲೇ ಈ ರೀತಿ ಪರಿಸ್ಥಿತಿ ಇದ್ದರೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ, ಅಲ್ಲಿ ವೈದ್ಯರ ಸಂಖ್ಯೆ ಯಾವ ರೀತಿ ಇದೆ, ಮತ್ತು ಇತರೆ ಸ್ಟಾಫ್ ಎಷ್ಟು ಜನ ಇದ್ದಾರೆ ಅನ್ನೋಂಥದ್ದು ಗೊತ್ತಿಲ್ಲ, ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಗೊತ್ತಿಲ್ಲ. ಆಮೇಲೆ ನಾನು ಈ ಆನೇಕಲ್ ತಾಲೂಕಿನಲ್ಲಿ ಒಂದು ತೊಂದರೆ ನೋಡ್ತಾ ಇದ್ದೀನಿ. ಏನು ಖಾಸಗಿ ಕ್ಲಿನಿಕ್ಗಳ ಸಂಖ್ಯೆ ಜಾಸ್ತಿ ಇದೆ, ಅದರಲ್ಲಿ ಅನರ್ಹರೇ ಜಾಸ್ತಿ ವೈದ್ಯರಾಗಿರುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅದು THO ಅವ್ರ ಗಮನಕ್ಕೆ ಇದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ ನನಗೆ. ಅವರು ಯಾವ ರೀತಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ, ಅವ್ರಿಗೆ ಸರಿಯಾದ ರೀತಿಯ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡದೇ ಇರುವಂಥವ್ರು ಚಿಕಿತ್ಸೆ ಕೊಡ್ತಾ ಇದ್ದಾರೆ, ಅವರು ಯಾವ ರೀತಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅನ್ನೋಂಥದ್ದಕ್ಕೆ ಉತ್ತರ ಕೊಡಬೇಕಾಗ್ತದೆ THO ಅವರು. ಮತ್ತು ಏನು ಮೆಡಿಕಲ್ ವೇಸ್ಟ್ ಅನ್ನೋಂಥದ್ದು ಹೌದು, ಏನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ರೀತಿಯಲ್ಲಿ ಡಿಸ್ಪೋಸ್ ಆಗ್ತಾ ಇದೆ ಅನ್ನೋಂಥದ್ದು ಗೊತ್ತಾಯಿತು. ದೊಡ್ಡ ಖಾಸಗಿ ಆಸ್ಪತ್ರೆಯಲ್ಲಿ ಸರಿಯಾದ ರೀತಿಯಲ್ಲಿ ಡಿಸ್ಪೋಸ್ ಆಗ್ತಾ ಇದೆ, ಅದಕ್ಕೆ ಸಪ್ರೇಟ್ ಏಜೆನ್ಸಿ ಇದೆ ಅನ್ನೋದು ಗೊತ್ತಾಗ್ತಾ ಇತ್ತು. ಆದರೆ ಚಿಕ್ಕ ಕ್ಲಿನಿಕ್ಗಳಲ್ಲಿರೋಂಥ ವೈದ್ಯಕೀಯ ಏನು ವೇಸ್ಟೇಜ್ ಇದೆ ಅಥವಾ ಕಸ ಇದೆ ಅದನ್ನು ಯಾವ ರೀತಿ ಡಿಸ್ಪೋಸ್ ಮಾಡಿ, ಯಾಕಂದರೆ ತುಂಬ ಸೀರಿಯಸ್ ಆಗಿರುವಂಥದ್ದು ಇಶ್ಯೂ. ಅದು ಎಲ್ಲಂದ್ರೆ ಅಲ್ಲಿ ಎಸೆಯುವಂಥದ್ದು ಕಂಡು ಬರ್ತಾ ಇದೆ.
ಇದಕ್ಕೆ ಏನು ಉತ್ತರ ಕೊಡ್ತಾರೆ ಅನ್ನೋಂಥದ್ದನ್ನು ನಮ್ಗೆ ಗೊತ್ತಾಗಬೇಕು. ಆಮೇಲೆ ಖಾಸಗಿ ಆಸ್ಪತ್ರೆಗಳಲ್ಲಿ ಕೆಲವು ಚಿಕಿತ್ಸೆಗಳಿಗೆ, ಉದಾಹರಣೆಗೆ ಒಂದು ಎಂಡೋಸ್ಕೋಪಿ ಆಗ್ಬೋದು, ಅಥವಾ ಡಯಾಲಿಸಿಸ್ ಆಗ್ಬೋದು, ಅಥವಾ CT ಸ್ಕ್ಯಾನು, MRI, ಇಂಥ ಚಿಕಿತ್ಸೆಗಳಿಗೆ ದರಪಟ್ಟಿ ಆಗ್ತಾ ಇಲ್ಲ. ಎಕ್ಸ್ರೇ ಆಗ್ಬೋದು, ಸ್ಕ್ಯಾನಿಂಗ್ ಆಗ್ಬೋದು, ಇದಕ್ಕೆ ದರಪಟ್ಟಿ ಸರಿಯಾಗಿ ನಿಗದಿ ಮಾಡಿ ಆಗ್ತಾ ಇಲ್ಲ. ಅದು ಯಾವ ಆಧಾರದ ಮೇಲೆ ಅವರು ಈ ಒಂದು ದರ ನಿಗದಿ ಮಾಡ್ತಾರೆ, ಅದಕ್ಕೆ ಉತ್ತರ ಕೊಡಬೇಕು. ಸಮಾನವಾದ ದರ ಇರಬೇಕು, ದರಪಟ್ಟಿ ಇರಬೇಕು ಅನ್ನೋಂಥದ್ದು. ಈ ಥರದ್ದು ಬಹಳಷ್ಟು ನಮಗೆ ಒಂದು ಸಂಶಯಗಳಿದ್ದಾವೆ ಅಥವಾ ಡೌಟ್ಗಳಿದ್ದಾವೆ. ಇದಕ್ಕೆಲ್ಲನೂ ಉತ್ತರ ಕೊಡಬೇಕು. ಜನಗಳಿಗೆ ಇದರ ಬಗ್ಗೆ ಮಾಹಿತಿ ಗೊತ್ತಾಗಬೇಕು. ಮುಂದಿನ ದಿನಗಳಲ್ಲಿ ಎಲ್ಲ ಜನಗಳು ನೆಮ್ಮದಿಯಿಂದ, ಆರೋಗ್ಯದಿಂದ ಬದುಕುವಂಥದ್ದು ಆಗಬೇಕು. ಧನ್ಯವಾದಗಳು.